ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಾಡು ಮಾವಿನ ಹಣ್ಣನ್ನು ಉಪಯೋಗಿಸಿಕೊಂಡು ಗಾಂಧಾರಿಯನ್ನು ಹಾಕಿ ಒಂದು ರುಚಿಯಾದ ಗೊಜ್ಜನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ. ಮಾಮೂಲು ಗೊಜ್ಜು ನೀವೆಲ್ಲ ಮಾಡೇ ಇರ್ತೀರಾ, ಹಾಗಾಗಿ ಈಗ ಮಳೆ ಕೂಡ ಬರ್ತಾ ಇದೆ, ಹಾಗೆ ನಾನು ಅದನ್ನು ಹಸಿ ಗೊಜ್ಜು ಮಾಡಲಿಲ್ಲ. ಆ್ಯಕ್ಚುಲಿ ನಾನು ಹಸಿ ಗೊಜ್ಜು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ, ಆಮೇಲೆ ಅದನ್ನು ಕುದಿಸಿಯೇ ಗೊಜ್ಜು ಮಾಡಿದೆ. ಈಗ ಅದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಮೊದಲಿಗೆ 10 ರಿಂದ 12 ಮಾವಿನ ಹಣ್ಣನ್ನು, ಚೆನ್ನಾಗಿರುವ ಮಾವಿನ ಹಣ್ಣನ್ನು ನೋಡಿ ತೊಳೆದು ಅದನ್ನು ಸಿಪ್ಪೆ ತೆಗೆದುಕೊಳ್ಬೇಕು. ನೋಡಿ, ನಮಗೆ ಈ ಪಾರ್ಟ್ ಮಾತ್ರ ಸಾಕು. ಸಿಪ್ಪೆಯನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರಸ ತೆಗೆದ್ರೆ ಅದರಲ್ಲಿ ಒಂದು ಸ್ವಲ್ಪ ಮಂದ ರಸ ಬರ್ತದೆ. ಆ ರಸವನ್ನು ಇದಕ್ಕೆ ಸೇರಿಸ್ಕೊಳ್ಬೋದು. ನೋಡಿ, ಈ ಥರ ತೊಟ್ಟು ತೆಗೆದುಕೊಂಡು ಅದನ್ನು ಈ ಥರ ಭಾಗ ಮಾಡಿ ಸಿಪ್ಪೆ ತೆಗೆದುಕೊಳ್ಬೇಕು. ಆಮೇಲೆ ಅದರಲ್ಲಿ ಹುಳ ಉಂಟಾ ಅಂತ ಚೆಕ್ ಮಾಡಿಕೊಳ್ಬೇಕು. ಕಾಡು ಮಾವಿನ ಹಣ್ಣಲ್ಲಿ ಮಾಮೂಲಾಗಿ ಕೆಳಗೆ ಬಿದ್ದು ಒಂದು ದಿನ ಆಯಿತು ಅಂದರೆ ಅದರಲ್ಲಿ ಹುಳ ಆಗ್ತದೆ. ಕೆಲವೊಂದು ಹಣ್ಣುಗಳಲ್ಲಿ ಬೀಳುವಾಗಲೇ ಹುಳ ಇರ್ತದೆ, ಹಾಗಾಗಿ ನಾವು ಅದನ್ನು ಸರಿಯಾಗಿ ನೋಡಿಕೊಳ್ಬೇಕಾಗ್ತದೆ. ಇದನ್ನು ತೆಗೆದು ನಂತರ ಮಾವಿನ ಹಣ್ಣನ್ನು, ನಮಗೆ ಮಾವಿನ ಹಣ್ಣು ಮಾತ್ರ ಸಾಕು, ನಮಗೆ ಇದರಲ್ಲಿ ಈ ಸಿಪ್ಪೆ ಬೇಡ. ನಮಗೆ ಸಿಪ್ಪೆಯನ್ನು ನೀರು ಹಾಕ್ಕೊಂಡು ಅದರಿಂದ ನೀರು ತೆಗೆದು ಇದಕ್ಕೆ ಸೇರಿಸ್ಕೊಳ್ಬೋದು. ಚೆನ್ನಾಗಿ ಅದನ್ನು ತೊಳಿಬೇಕು ಫಸ್ಟಿಗೆ, ಇಲ್ಲದಿದ್ದರೆ ಮಣ್ಣೆಲ್ಲ ಇರ್ತದೆ. ತೊಳೆದ ನಂತರವೇ ನಾವು ಈ ಪ್ರೊಸೆಸನ್ನು ಮುಂದುವರಿಬೇಕು. ನೋಡಿ, ಇಷ್ಟು ನೀರು ಸಿಕ್ಕಿತು. ಆ ನೀರಿಗೆ 2 ಅಚ್ಚು ಬೆಲ್ಲ ಹಾಕ್ಕೊಳ್ತೇನೆ ನಾನಿಲ್ಲಿ. ಬೆಲ್ಲ ನಿಮ್ಮ ಮಾವಿನ ಹಣ್ಣು ಎಷ್ಟು ಹುಳಿ ಇದೆ ಅನ್ನೋದರ ಮೇಲೆ ಡಿಪೆಂಡ್ ಆಗ್ತದೆ. ನಾನಿಲ್ಲಿ 2 ಅಚ್ಚು ಪೂರ್ತಿಯಾಗಿ ಹಾಕ್ಕೊಂಡಿದ್ದೇನೆ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಒಂದು 2-3 ಬೆಳ್ಳುಳ್ಳಿ ಹಾಗೂ ಒಂದು 7 ರಿಂದ 8 ಗಾಂಧಾರಿ ಮೆಣಸು ಅಥವಾ ಬರ್ಡ್ ಐ ಅಂತ ಏನು ಹೇಳ್ತಾರೆ, ಅದನ್ನು ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಹುಡಿ ಆಗ್ತದೆ ಅದು. ಹಾಗೆ ಉಪ್ಪನ್ನು ಅದಕ್ಕೆ ಒಂಚೂರು ಹಾಕ್ಕೊಂಡು ಜಜ್ಜಿ ಹುಡಿ ಮಾಡಿಕೊಳ್ಬೋದು. ಇಲ್ಲ ಒಂಚೂರು ಸಣ್ಣ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಕೂಡ ತರಿ ಹುಡಿ ಮಾಡಿಕೊಳ್ಬೋದು. ಇದು ನೋಡಿ, ಇಷ್ಟು ಹುಡಿ ಆದರೆ ಸಾಕಿದು. ತುಂಬ ನುಣ್ಣಗೆ ಆಗಬೇಕು ಅಂತ ಏನಿಲ್ಲ, ಇದು ಜಸ್ಟ್ ಖಾರ ಬಿಟ್ಕೊಂಡ್ರೆ ಸಾಕು. ಇದನ್ನು ಅದೇ ಗೊಜ್ಜಿಗೆ ಸೇರಿಸ್ಕೊಂಡು ಆಮೇಲೆ ನಾವೇನು ಮಾವಿನ ಹಣ್ಣು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇವೆ ಅದನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಮಾವಿನ ಹಣ್ಣು ಸಾಧಾರಣ ಬೇಯುವವರೆಗೆ, ತುಂಬ ಮೆತ್ತಗೆ ಬೇಯಬೇಕು ಅಂತಿಲ್ಲ, ಅದು ಸ್ವಲ್ಪ ಹಸಿಯಿಂದ ಒಂದು ಸ್ವಲ್ಪ ಬೆಂದರೆ ಸಾಕದು. ಒಂದು 5 ರಿಂದ 6 ನಿಮಿಷ ನಾನು ಕುದಿಸ್ಕೊಂಡಿದ್ದೇನೆ ಇದನ್ನು. ಅದು ಮೇಯ್ನ್ ರೀಸನ್ ಅಂದರೆ ಬೆಳ್ಳುಳ್ಳಿ ಹಾಗೂ ಗಾಂಧಾರಿ ಮೆಣಸಿನ ಖಾರ ಬಿಟ್ಕೊಳ್ಳಿ ಅಂತ ಹೇಳ್ಕೊಂಡು ಉದ್ದೇಶದಿಂದ ಅದನ್ನು 5 ರಿಂದ 6 ನಿಮಿಷ ಕುದಿಸಿಕೊಂಡಿದ್ದೇನೆ. 5 ರಿಂದ 6 ನಿಮಿಷ ಕುದಿಸೋದ್ರಿಂದ ನಿಮಗೆ ಮಾವಿನ ಹಣ್ಣೇನು ಬೇಯುವುದಿಲ್ಲ, ಅದರಲ್ಲಿ ಸರಿಯಾಗಿ ಅರ್ಧ ಬೇಯ್ತದೆ ಅದು. ಹಾಗೆಯೇ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹುಡಿಯನ್ನು ತೆಗೆದುಕೊಂಡು ಅದಕ್ಕೊಂದು 1/4 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಗಂಟುಗಳಿಲ್ಲದ ಹಾಗೆ ಕದಡಿಸಿ ಅದನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈ ಸ್ಟೈಲಲ್ಲಿ ಮಾಮೂಲಾಗಿ ನಮ್ಮ ಕಡೆ ಕೊಂಕಣಿಸ್ ಎಲ್ಲ ಇದನ್ನು ಮಾಡ್ತಾರೆ. ಅವರು ಅದನ್ನು ಇನ್ನೂ ಕೂಡ ದಪ್ಪ ಮಾಡಿಕೊಳ್ತಾರೆ. ನಾನು ಸಾರಿನ ರೀತಿಯಲ್ಲಿ ಇಟ್ಕೊಂಡೆ. ಅವರು ಸಾಂಬಾರಿನ ಹದಕ್ಕೆ ಕಡಲೆ ಹುಡಿ ಸೇರಿಸ್ತಾರೆ, ನಾನು ಅಷ್ಟೊಂದು ಸೇರಿಸಲಿಲ್ಲ. ಮಾವಿನ ಹಣ್ಣನ್ನು 5-6 ನಿಮಿಷ ಬೇಯಿಸಿದ ನಂತರ ಇದನ್ನು ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಅದು ತಳ ಕೂತ್ಕೊಳ್ತದೆ ಕಡಲೆ ಹಿಟ್ಟು. ಹಾಕಿದ ನಂತರ 1 ರಿಂದ 2 ನಿಮಿಷ ಕುದಿಸಿದರೆ ಸಾಕು. ಅದು ಸಾಧಾರಣ ಮಂದ ಬರ್ತದೆ ಆವಾಗ. ನೋಡಿ, ಹೀಗೆ ಈ ಅಳತೆಗೆ ಬರ್ತದೆ. ಇದು ಇಷ್ಟಕ್ಕೆ ಬಂದರೆ ಇದು ಸಾಕು. ಈಗ ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳುವ. ಮೊದಲಿಗೆ ಸ್ಪೂನಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಇಂಗು ಹಾಕ್ಕೊಂಡು ಮಾವಿನ ಹಣ್ಣಿನ ಸಾರಿಗೆ ಒಗ್ಗರಣೆ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಮಾವಿನ ಹಣ್ಣಿನ ಗೊಜ್ಜು ರೆಡಿ ಆಯಿತು. ಇದಕ್ಕೆ ಬೆಳ್ಳುಳ್ಳಿ ಇಷ್ಟಪಡೋರು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ಇಲ್ಲ ಕುದಿಸಿದ ನಂತರ ಅದಕ್ಕೆ ಹಸಿ ಈರುಳ್ಳಿ ಬೇಕಾದರೆ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ಅದು ಕೂಡ ಇನ್ನೂ ರುಚಿಯಾಗಿರ್ತದೆ. ಇದರಲ್ಲಿ ಬೇರೆ ಬೇರೆ ವೆರೈಟಿ ಮಾಡಲಿಕ್ಕೆ ಆಗ್ತದೆ ಈ ಥರ ಮಾಡೋದರಲ್ಲಿ. ಆಮೇಲೆ ಕಡಲೆ ಹಿಟ್ಟು ಜಾಸ್ತಿ ಹಾಕಿ ಒಂದು ಸ್ವಲ್ಪ ಗಟ್ಟಿ ಮಾಡಿದ್ರೆ ಸಾಂಬಾರು ಥರ ಕೂಡ ಇದನ್ನು ಉಪಯೋಗಿಸಿಕೊಳ್ಬೋದು. ಗಂಜಿ ಊಟದ ಜೊತೆಗೆ ಅಥವಾ ಬೆಳ್ತಿಗೆ ಅನ್ನದ ಜೊತೆಗೆ ಸೂಪರಾಗಿ ಇದು ಕಾಂಬಿನೇಷನ್ ಆಗ್ತದೆ. ಮೇಲಿಂದ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗಂಜಿ ಊಟ ಮಾಡಲಿಕ್ಕೆ ನಿಮಗೆ ಯಾವಾಗಲೂ ಊಟ ಮಾಡೋದಕ್ಕಿಂತ 1-2 ತುತ್ತು ಜಾಸ್ತಿಯೇ ತಿಂತೀರಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.